ಎಲ್ರಿಗೂ ಹಾಯ್. ನಾನಿವತ್ತು ಉತ್ಕ ಮುದ್ದೆನ ಮಾಡ್ತಾಯಿದ್ದೀನಿ. ಇದಕ್ಕೆ ನಮ್ಮ ಮೈಸೂರು ಸೈಡ್ ಬಂದರೆ ಉಪ್ಸಾರು ಮುದ್ದೆ ಅಂತ ಕರೀತಾರೆ. ಇನ್ನು ಈ ಕಡೆ ನಮ್ಮ ಬಳ್ಳಾರಿ ಕಡೆ ಬಂದರೆ ಉತ್ಕ ಮುದ್ದೆ ಅಂತೇಳಿ ಕರಿತೀವಿ. ಓಕೆ, ನಾನಿವತ್ತು ಅಲಸಂದೆ ಕಾಳಿನ ಉತ್ಕ ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿ, ಮೊದಲಿಗೆ ಈ ರೀತಿ ಅಲಸಂದೆ ಕಾಳನ್ನ ಸಿಪ್ಪೆ ಬಿಡಿಸ್ಕೊಂಡು ಈ ರೀತಿ ಕಾಳನ್ನ ಇಟ್ಕೊಂಡಿದ್ದೀನಿ. ಈಗ ಇವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಬೇಯಿಸೋಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಅಲಸಂದೆ ಕಾಳನ್ನ ಈ ರೀತಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಇದಕ್ಕೆ 1ರಿಂದ 1.5 ಕಪ್ಪಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಉದುಕ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ನೀರು ಹಾಕ್ಬೋದು. 1 ಚಮಚದಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಓಕೆ, ಈಗ ಅಲಸಂದೆ ಕಾಳನ್ನ ನಾನು ಬೇಯಿಸ್ಕೊಳ್ಳೋದಕ್ಕೆ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. 2 ವಿಸಿಲ್ನ ಕೂಗಿಸ್ಕೊಂಡಾಗ ಕಾಳು ಸರಿಯಾಗಿ ಬೆಂದಿಲ್ಲ ಅಂದರೆ ಬೇಕಾದರೆ ನೀವು 3 ವಿಸಿಲ್ನು ಬೇಕಾದರೆ ಕೂಗಿಸ್ಕೋಬೋದು. ಓಕೆ, ಈಗ ನೆಕ್ಸ್ಟ್ ಸ್ಟವ್ ಮೇಲೆ ನಾನು ಒಂದು ಹಂಚನ್ನ ಇಡ್ತಾಯಿದ್ದೀನಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ. ನೋಡಿ, ಈ ರೀತಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು ದೊಡ್ಡದಾಗಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ನಿಮಗೆ ಸಾರು ಇನ್ನೂ ಖಾರ ಇರಬೇಕು ಅಂದರೆ ಇನ್ನೂ 1-2 ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಹಾಕೋಬೋದು. ನಾನು ಇಲ್ಲಿ ಖಾರ ಕಡಿಮೆ ತಿನ್ನೋದ್ರಿಂದ ಒಂದು 5-6 ಮೆಣಸಿನ್ಕಾಯಿನ ಹಾಕಿದ್ದೀನಿ ಅಷ್ಟೇ. ನೋಡಿ, ಈಗ ಈ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಚೆನ್ನಾಗಿ ಹುರ್ಕೋಬೇಕು ಹಂಚಲ್ಲಿ. ಫ್ರೆಂಡ್ಸ್, ಬರೀ ಅಲಸಂದೆ ಕಾಳು ಅಷ್ಟೇ ಅಲ್ಲ, ಬೇರೆ ಕಾಳಿಂದನೂ ಈ ರೀತಿ ಉತ್ಕ ಮುದ್ದೆನ ಮಾಡ್ಬೋದು. ಬೇಳೆಯಿಂದ ಉತ್ಕ ಮುದ್ದೆ ಮಾಡಿದರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೊಳಕೆ ಕಟ್ಟಿರೋ ಕಾಳಿಂದನೂ ಕೂಡ ಈ ರೀತಿ ಮಾಡ್ಕೋಬೋದು. ಇದನ್ನು ಉಪ್ಸಾರು ಮುದ್ದೆ, ಬಸ್ಸಾರು ಮುದ್ದೆ ಅಂತಲೂ ಕರೀತಾರೆ. ಆದರೆ ನಮ್ಮ ಚಿತ್ರದುರ್ಗ, ದಾವಣಗೆರೆ ಸೈಡೆಲ್ಲ ಇದನ್ನು ಉತ್ಕ ಮುದ್ದೆ ಅಂತೇಳಿ ಕರಿತೀವಿ. ನೋಡಿ, ಈ ರೀತಿ ಹುರ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಒಂಚೂರು ಹಸಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಈಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸಿಲಿ ತರಿಯಾಗಿ ರುಬ್ಕೋತಾ ಇದ್ದೀನಿ. ತುಂಬ ನುಣ್ಣಗೇನು ರುಬ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ತರಿಯಾಗೇ ಇರಬೇಕು. ಮಿಕ್ಸಿನ ಜಸ್ಟ್ ಹಂಗೆ ಆನ್ ಮಾಡಿ ಆಫ್ ಮಾಡಿ ಅಷ್ಟೇ, ಜಾಸ್ತಿ ರುಬ್ಕೋಬೇಡಿ. ಓಕೆ, ಈಗ ಕುಕ್ಕರ್ ಕ್ಯಾಪ್ನ ನಾನು ಓಪನ್ ಮಾಡ್ತಾಯಿದ್ದೀನಿ. ಕಾಳೆಲ್ಲ ಸರಿಯಾಗಿ ಬೆಂದಿದೆಯಾ ನೋಡೋಣ. ನೀವು ಬೇಕಾದರೆ ಪಾತ್ರೆಯಲ್ಲೇ ಹಾಗೆ ಬೇಯಿಸ್ಕೋಬೋದು. ಕುಕ್ಕರಲ್ಲಿ ಹಾಕಿದರೆ ಸ್ವಲ್ಪ ಮೆತ್ತಗೆ ಬೇಯ್ತವೆ ಅಂಥೇಳಿ ನಾನು ಕುಕ್ಕರಲ್ಲಿ ಹಾಕ್ತೀನಿ ಅಷ್ಟೇ. ನೋಡಿ, ಅಲಸಂದೆ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ನೋಡಿ. ಈ ರೀತಿ ಮೆತ್ತಗೆ ಬೇಯಿಸ್ಕೋಬೇಕು ಕಾಳನ್ನ. ಫ್ರೆಂಡ್ಸ್, ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಕಾಳನ್ನ ಬೇಯಿಸ್ಕೊಂಡಿರೋ ನೀರನ್ನು ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಬಂದಿದೆ. ನಿಮಗೆ ಸ್ವಲ್ಪ ಸಾಂಬಾರಿಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಮುಂಚೆನೇ 1-2 ಕಪ್ ನೀರನ್ನ ಎಕ್ಸ್ಟ್ರಾ ಹಾಕ್ಕೋಬೋದು ನೀವು. ಓಕೆ, ಈಗ ಕಾಳನ್ನ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ನಾನು. ಸ್ವಲ್ಪ ಹಾರಲಿ, ಅದು ಸುಡ್ತಾ ಇದೆ. ಈಗ ಮಿಕ್ಸಿಯಲ್ಲಿ ಏನು ರುಬ್ಕೊಂಡಿದ್ನಲ್ಲ ನಾನು ಚಟ್ನಿನ, ಆ ಚಟ್ನಿನ ಈ ಬೌಲಲ್ಲಿರೋ ನೀರಿಗೆ ನಾನು ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿ ರುಬ್ಕೊಂಡಿರೋ ಚಟ್ನಿನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಫ್ರೆಂಡ್ಸ್, ಈ ರೀತಿ ಉತ್ಕನ ನಾವು ಅನ್ನದಲ್ಲಾದರೂ ಅಥವಾ ಮುದ್ದೆಲಾದರೂ ಹಾಕ್ಕೊಂಡು ಊಟ ಮಾಡ್ಬೋದು. ಅದರಲ್ಲೂ ಮುದ್ದೆಲಿ ಈ ರೀತಿ ಉದ್ಕ ಹಾಕ್ಕೊಂಡು ಸೈಡಲ್ಲಿ ಕಾಳಿಟ್ಕೊಂಡು ತಿಂತಾಯಿದ್ರೆ ಒಳ್ಳೆ ಕಾಂಬಿನೇಷನು, ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬರ್ತವೆ. ಸೊ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದಕ್ಕೆ ನಾನು ಈಗ ಗುರಾಳ್ ಪುಡಿನ ಸೇರಿಸ್ತಾ ಇದ್ದೀನಿ. ಮೈಸೂರು ಕಡೆ ಬಂದರೆ ಇದಕ್ಕೆ ಹುಚ್ಚಳ ಪುಡಿ ಅಂತೇಳಿ ಕರೀತಾರೆ. ನಾವು ಇದನ್ನು ಗುರಾಳ್ ಪುಡಿ ಅಂತೇಳಿ ಕರಿತೀವಿ. ನೋಡಿ, ಈ ರೀತಿ ಗುರಾಳ್ ಪುಡಿನ ಈ ಉದುಕಕ್ಕೆ ಹಾಕ್ಕೊಳ್ಳೋದ್ರಿಂದ ಉದುಕ ತುಂಬ ಟೇಸ್ಟ್ ಬರುತ್ತೆ. ನಾನು ಯಾವಾಗಲೂ ಈ ಪುಡಿನ ಒಂದು ಡಬ್ಬಿಲಿ ರೆಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ವೆಜಿಟೇರಿಯನ್ ಅಡುಗೆಗೂ ನಾನು ಇದನ್ನು ಹಾಕ್ತಾಯಿರ್ತೀನಿ. ಸೊ ಅದಕ್ಕೆ. ಓಕೆ, ಈಗ ಕಾಳನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಡ್ತಾಯಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು 2ರಿಂದ 3 ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಸಿರು ಮೆಣಸಿನ್ಕಾಯಿನೂ ಬೇಕಾದರೆ ಹಾಕ್ಕೋಬೋದು, ಆದರೆ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ.
ನೆಕ್ಸ್ಟು ಈಗ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ಸ್ವಲ್ಪ ಸಾಸಿವೆ ಜೀರಿಗೆನೂ ಹಾಕೋಬೋದು. ಓಕೆ, ಈಗ ಬೇಯಿಸಿಟ್ಕೊಂಡಿದ್ದಂಥ ಕಾಳನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಅಲಸಂದೆ ಕಾಳನ್ನ ಮುಂಚೆನೇ ಬೇಯಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ಈಗ ಒಗ್ಗರಣೆಗೆ ಹಾಕಿದಾಗ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಏನಿರೋದಿಲ್ಲ. ಸೊ ಒಂದು 2 ರಿಂದ 3 ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಕಾಳು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕೊನೆಯದಾಗಿ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಕಟ್ ಮಾಡ್ಕೊಂಡು ಹಾಕೋಬೋದು. ನಾನು ಮುಂಚೆನೇ ಉದಕದಲ್ಲೇ ಹಾಕಿದ್ದೀನಿ, ಸೊ ಅದಕ್ಕೆ ಇವಾಗ ಹಾಕೋತಾ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಅಲಸಂದೆ ಕಾಳಿನ ಉದಕ ಮತ್ತು ಅಲಸಂದೆ ಕಾಳು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈಗ ನಾನು ಒಂದು ತಟ್ಟೆಗೆ ಮುದ್ದೆ ಜೊತೆ ಈ ಅಲಸಂದೆ ಕಾಳು ಉದಕ ಮತ್ತು ಕಾಳನ್ನ ಹಾಕ್ತಾಯಿದ್ದೀನಿ. ನೋಡಿ, ರಾಗಿ ಮುದ್ದೆ ಜೊತೆ ಈ ಅಲಸಂದೆ ಕಾಳನ್ನ ಉದಕ ಮುದ್ದೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.